ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ದೀಪ್ತಿ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಇವಾಗ ವಿಡಿಯೋ ಮಾಡಿದ್ದೇನಕ್ಕೆ ಅಂತ ಹೇಳಿದ್ರೆ, ಮರದೊಟ್ಲು ಕರ್ಕೊಬರೋದು. ಇವತ್ತು ಒಂದು ವಾರದಿಂದ ತೊಟ್ಲು ಕಳಿಸಿದ್ವಿ. ಆ ವ್ಲಾಗ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ, ನೀವೆಲ್ಲರೂ ನೋಡಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈಗ ವಾಪಸ್ ಅವ್ರ ಮನೆಯಿಂದ ನಮ್ಮ ಮನೆಗೆ ಕರ್ಕೊಬರೋದು, ಅದನ್ನು ಮರದೊಟ್ಲು ಅಂತ ಹೇಳ್ತಾರೆ. ಅದನ್ನು ಕರ್ಕೊಬರೋಕ್ಕೋಸ್ಕರ ಇವತ್ತು ವಿಡಿಯೋನ ಮಾಡ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಜನನ ಕರ್ಕೊಂಡು ನಾನು ನನ್ನ ಕಾರ್ ತೊಗೊಂಡು ಹೋಗ್ತೀನಿ. ಬರ್ರಿ ಹೋಗೋಣ. ನಮ್ಮ ಸ್ಕೂಲಿಂದು ಗುರುವಂದನ ಹಾಗೂ ಸ್ನೇಹ ಸಮ್ಮೇಳನ ಫಂಕ್ಷನ್ ಇತ್ತು ಅಂತ ಇವತ್ತು ಕ್ಯಾನ್ವಾಸಿಗೆ ಬಂದಿದ್ರು ಅಮೌಂಟಿಗೆ. ನಾನು ಓದಿ ಸ್ಕೂಲ್ ಇದು 1989ರಿಂದ ಇಲ್ಲಿವರೆಗೂ ಯಾರ್ಯಾರು ಟೀಚರ್ಸ್ ಎಲ್ಲ ಟೀಚಿಂಗ್ ಮಾಡಿದ್ದಾರೋ ಅವ್ರನ್ನೆಲ್ಲ ಮತ್ತು ಫುಲ್ಲು ಸ್ಟೂಡೆಂಟ್ಸ್ನೆಲ್ಲನೂ ಕರೆಸ್ತಾ ಇದ್ದಾರೆ. 26ನೇ ತಾರೀಕು ಭಾನುವಾರ, ನೆಕ್ಸ್ಟ್ ಸಂಡೇ ಬಿಟ್ಟಾದರೂ ನೆಕ್ಸ್ಟ್ ಸಂಡೇ. ತುಂಬ ದೊಡ್ಡದಾಗೆ ಫಂಕ್ಷನ್ ಮಾಡ್ತಾ ಇದ್ದಾರೆ. ನಾನು ಹೋಗಬೇಕು, ನೀವು ಕೂಡ ಬನ್ನಿ ಆಯಿತಾ. ಯಾರ್ಯಾರು ಸನ್ಯಾಸಿ ಕೋಡ್ಮಗಿ ಭದ್ರಾವತಿ ತಾಲೂಕು ಶಿವಮೊಗ್ಗ ಜಿಲ್ಲೆ ಈ ಸ್ಕೂಲಲ್ಲಿ ಓದಿದ್ದೀರಾ ಅವರೆಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಇದರಿಂದ ನನ್ನ ಫ್ರೆಂಡ್ಸ್ ನೋಡ್ತಾರ ಬ್ಲಾಗ್ನ ಅಂತ ಗೊತ್ತಾಗುತ್ತೆ. ಹೈಸ್ಕೂಲ್ ಫ್ರೆಂಡ್ಸು ನೋಡೋಣ ಯಾರ್ಯಾರು ಕಮೆಂಟ್ ಮಾಡ್ತಾರೆ ಅಂತ. ಹೋದ ವಾರ ಎಷ್ಟು ಚೆನ್ನಾಗಿತ್ತು ಮುಖ, ಈಗ ನೋಡ್ರಿ ಈಗಲೇ 3 ಪಿಂಪಲ್ಸ್. ಬೇಜಾರೇನಿಲ್ಲ ಬಿಡ್ರಿ, ಆದರೂ ನಮ್ಮನ್ನು ನಾವು ಲವ್ ಯುವರ್ ಸೆಲ್ಫ್ ಅನ್ನಂಗೆ ನಮ್ಮನ್ನು ನಾವು ಲವ್ ಮಾಡಬೇಕು. ಅವಾಗ ನಾವು ಹೆಂಗಿದ್ರು ಚೆನ್ನಾಗಿ ಕಾಣಿಸ್ತೀವಿ. ಬರ್ರಿ ಹೋಗೋಣ, ಟೈಮ್ ಆಯ್ತಲ್ಲೇ. ನಾನು ಓದಿದ ಸ್ಕೂಲು ನಮ್ಮೂರಾಗ ಎಷ್ಟೊಂದು ಜನ ಈ ಸ್ಕೂಲಲ್ಲಿ ಓದಿದ್ದಾರೆ. ಎಲ್ಲಿ? ಕೋಡ್ಮಗ್ಗಿಗೆ 1989ರಿಂದ ಸ್ಟಾರ್ಟ್ ಆಗಿರೋದು. ಹಾಂ, ಹಳೆ ಸ್ಕೂಲ್ ಇತ್ತ ಅಲ್ಲಿ. ಎಲ್ಲಿ ತನಕ ಓದಿಯಾ? ಹಾಂ, ಎಲ್ಲಿ ತನಕ ಓದಿಯಾ? 7ನೇ ಕ್ಲಾಸ್ ತನಕ ಓದಿಯಾ? ಮತ್ತೆ TCH ಮಾಡ್ಬೋದಿತ್ತಲ್ಲ. ಕಳಿಸ್ಲಿಲ್ಲ. ನೀನ್ ಟೀಚರ್ ಆಗಿದ್ರೆ ನನ್ನ ಟೀಚರ್ ಮೊಮ್ಮಗಳು ಅಂತ ಹೇಳ್ಬೋದಿತ್ತಾ? ನಮ್ಮ ಅಪ್ಪನೂ ಯಾಕೆ ಕಳಿಸ್ಲಿಲ್ಲ ನೀನು? ನಮ್ಮ ಅಪ್ಪನೂ ಯಾಕೆ ಕಳಿಸ್ಲಿಲ್ಲ? PUC ಓದಿಸಿದೀಯಾ? ಇನ್ನೊಂಚೂರು ಕಳಿಸ್ಬೇಕಾರೆ ನಮ್ಮ ಅಪ್ಪನ. ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಹೋಗಿ ಮನೆ ಬಂದ. ಇವನು ಅದು ಯಾವ್ದೋ ತಗೊಂಡೆ. ಯಾರ ಅಪ್ಪನ? ವಾಪಸ್ ಕರ್ಕೊಂಬಂದೆ ನೀನು? ಅವನೇ ಬಂದ ಬಿಟ್ಟು. ಅದನ್ನ ಕೇಳಿದ್ರೆ ನೀನು ಓದಿಸಿಲ್ಲ ಅಂತತೆ. ಏನಪ್ಪ ಇಬ್ರದ್ದು ವಾಪಸ್ ಬಂದ್ಯಾ? ನಾನೇ ವಾಪಸ್ ಬರೋಣಕ್ಕೆ ಅವತ್ತಿನ ಟೈಮ್ನಾಗ ಆರ್ಥಿಕ ಇದೊಂದು ಪರಿಸ್ಥಿತಿ ಒಂದು ಇದಾಗಿತ್ತು. ನಾನು ದೊಡ್ಡಣ್ಣ ಒಬ್ಬ ಸರಿ ಇದ್ದಿಲ್ಲ, ಹಂಗಾಗಿ ನಮ್ಮ ಮನೆಗೆ ಬಂದ್ವಿ. ನೋಡ್ರಿ, ಇದು ಮ್ಯಾಟ್ರು. ನಮ್ಮ ತಾತ ಸುಳ್ಳು ಹೇಳ್ತತೆ, ಸುಳ್ಳು. ಬಾಯ್ ಬಾಯ್, ಹೋಗಿ ಬರ್ತೀನಿ. ದೊಡ್ಡಮ್ಮ ಆಂಟಿ ಹೋಗ್ಲಿಂದ ಇಟ್ಕೊಂಡು ಅಲ್ಲೇ ನೋಡ್ತಿದ್ದೆ. ಕಂದಮ್ಮ ಮೊನ್ನೆ ಓದೈತೆ ಅವಾಗ್ಲಿಂದ ಫ್ರೆಂಡ್ಸ್. ಯಾರೋ ಚಿಕ್ಕಿ ಮಮ್ಮಿ ಎಲ್ಲೋಗಿದ್ಲು ಇಷ್ಟು ದಿನ? ಎಲ್ಲೋಗಿದ್ಲು? ಕಂದಮ್ಮ ಬಾರ. ಐ ರುದ್ರ ಬಾಯ್ಲೆ ಹಿಂಗ ನೋಡ್ಕೊಳದ ಅಕ್ಕನ ಬಂದ್ಮೇಲೆ. ನೀನ್ ಕೊಟ್ಟಿಯ ಟೀನಾ? ಎಷ್ಟು ಉದ್ದ ಕಾಣಿಸ್ತೀಯ. ಎಷ್ಟು ಬೇಕು ಮತ್ತೆ? ಅಲ್ಲ ಪಾಪ ಫಂಕ್ಷನ್ಗೂ ಎಮ್ಮೆಗೆ ಮುಸ್ರೆ ಕೊಡ್ಸಾಗತ್ತಿ. ರುದ್ರ
ಭಾರಿ ಕೆಲಸ. ಎಲ್ಲ ವಿಡಿಯೋ ಮಾಡ್ಕೊಂತೀನಿ, ಹಾಕ್ತೀನಿ, ಹಾಕ್ತೀನಪ್ಪ. ಇವಾಗ ನಿಮ್ದು ಹಾಕ್ಲಾ? ಇವನು ಎಮ್ಮೆಕಾಯೇನು ಎಲ್ಲೈತೆ? ಇದೇ ಕೊಡೋಣ. ರುದ್ರನ್ ಫ್ರೆಂಡ್ ಅಲ್ಲ, ಕ್ವಾಣಗಳಿಗೆ ಇದಂತೆ. ಚಾಲೆಂಜ್ ಏನು ಕಟ್ಬೇಡ್ರಿ. ಅವನೊಬ್ಬನೇ ಒತ್ಕಂತಾನೆ ಕೇಳು. ಮತ್ತೆ ಕರ್ಕಂದೆ ಅವನ್ನ. ಅದು ಉಂಡೆ ಅಲ್ಲ, ಟ್ರಜೂರಿ. ಎಷ್ಟು ಜನ ಬೇಕು ಗೊತ್ತಾ ಅದಕ್ಕೆ? ಪಾಪ ರುದ್ರು ಎಮ್ಮೆನೂ ನೋಡ್ಕೊಂಬೇಕು, ಸಿರಿನೂ ನೋಡ್ಕೊಂಬೇಕು. ರುದ್ರು ರುದ್ರು ಒಳ್ಳೆ ಕಂಟೆಂಟ್ನ ಮಿಸ್ ಮಾಡ್ಕೊಳಕ್ಕಾಗತ್ತಾ? ಪಾಪ ಇವನು ಊರಿಂದ ಊರಿಗೆ ಬಂದು ಇಲ್ಲಿ ಕೆಲಸ ಮಾಡ್ಬೇಕು, ಅಜ್ಜಿ ಮನೆ ಬಂದು. ಲಿಂಗು ಫ್ರೆಂಡ್ಸ್, ಇವರಿಬ್ರು ನನ್ನ ತಮ್ಮರು. ಹೇಳ ಹೇಳು. ತಮ್ಮರ ಥರ ಇಲ್ಲ, ನೋಡಿದ್ರೆ ಅಣ್ಣರಿದ್ದಂಗೆ ಅದಾರ. ಏನೋ ಹೇಳ್ತಿದ್ರಲ್ಲ, ಇನ್ನು ಮುಂದೆ ಹಿಂಗೆ ಎದುರಿಸ್ತೀನಿ. ಹೋಗೇ ಬಿಟ್ರು ಫ್ರೆಂಡ್ಸ್. ನಮ್ಮ ಅತ್ತಿಗೆ ಅಮ್ಮ. ಏಯ್ ಚೆನ್ನಾಗದಿಯಾ ಸೊಸೆ, ನಿನ್ನನ್ನೇ ಕರಿತಿರೋದು. ಸಿರಿ ಯಾರು ಸೊಸೆ ಹೇಳಕ್ಕೆ? ಈಗ ಬಂದು ಬಾಯ್ ಹೇಳ್ತೀಯಲ್ಲ ಶಿವು. ಬಾಯ್. ನೀವು ದಿವಿಚರ್ ಅಜ್ಜಿ, ದಿವಿಚರ್ ಸಣ್ಣ ಅಜ್ಜಿ. ನಮ್ಮ ಕಡೆ ಜಾಸ್ತಿ ಜನ ಅಜ್ಜರಿದ್ದಾರೆ. ತಿನ್ನಕ್ಕೆ ಅಂತಾನೆ ಬಂದ್ಬಿಟ್ಟಿವಿ. ಓನವ ಓನೆ ಮಾತಾಡ್ತೈತೆ. ಸಂಜೆಗೆ ಮಾತಾಡೋದು ಕಲ್ಸ್ಕೊಡ್ತಾರೆ. ನೀವ ಹೇಳ್ಕೊಡಿ. ಹ್ಞೂ ಆತ ಹೇಳ್ಕೊಡಿ. ಯಾರು ತಾತರು? ಇಬ್ರು ತಾತರು. ಬಂಗಾರು ಎಲ್ಲಿಗೆ ಬಂದ್ರು ನನ್ನ ಡ್ಯೂಟಿ ನಾನು ಮಾಡ್ತಾ ಇದ್ದೀನಿ. ಅಪ್ಪ ಫುಲ್ಲು ನಿದ್ದೆ, ಅದಕ್ಕೆ ಕಿರಿ ತುಂಬ ಅಳ್ತಿದ್ಲು. ಅದಕ್ಕೆ ಸಮಾಧಾನ ಮಾಡಿ ಮಲಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹೇಳ್ರಿ ರುದ್ರೇಶ್ ಗೌಡ್ರೆ.
ರುದ್ರೇಶ್ ಗೌಡ್ರೆ ನಾವು ಹೊಡಿಬೇಕಾ? ನನಗೊಂದಿಲ್ಲ ಐತಂತೆ, ನಾನು ಹೊಡಿಬೇಕಂತೆ. ರುದ್ರೇಶ್ ಗೌಡ್ರೆ ಹೇಳಿದ್ರು. ಈಗ ಇಲ್ಲ ಅಂತ ಹೇಳ್ತದ್ಯಾ, ಸುಮ್ಮನೆ ಬೇಡ ಅಂತದಿರಾ? ಆ ಎಷ್ಟದಿಯಲ್ಲ ಲಿಂಗು, ಚೆನ್ನಾಗಿ ಹೊಡೀರಿ. ರುದ್ರೇಶ್ ಗೌಡ್ರೆ, ರುದ್ರೇಶ್ ಹೇಳು ಹೇಳು. ಅದಕ್ಕೆ ತಂಗಿ ಎತ್ಲ ಹೋಗ್ಲಿ, ಹೋಗು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತದೀಯಾ? ಆ ಪಾತ್ರೆ ಎಲ್ಲ ತೊಳೆಯಕ್ ಬಂದ್ರು ನೀನು ಹೋಗಿಲ್ಲ ಅಂತ ಹೇಳ್ತದ್ಯಾ ಇಂಡೈರೆಕ್ಟ್ ಆಗಿ. ಏನಾರುದ್ರು ನೀಟಾಗಿ ಹೊಡೀರಿ ರುದ್ರೇಶ್ ಗೌಡ್ರಿ. ಏಯ್ ದೀಪ್ತಿ ವಿ ಪಾಟೀಲ್, ಲಕ್ಕಿ ಡೇಸ್ ವಿತ್ ದೀಪ್ತಿ ಚಾನಲ್ ಇದೆ, ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳು. ಹೇಳ ತಮ್ಮ, ದುಡ್ಡು ಬರೋದೇನು ಬೇಡ ಅಂತ ಹೇಳ. ಬರ್ರಿ ಹೋಗೋಣ. ಬಾಯ್. ನಮ್ಮ ಜೊತೆ ಬರೋದೀಗದು, ಜೊತೆ ಬರೋದು ನಾವೀಗ. ಬಾಯ್. ಮಾತಾಡಕ್ ಬಂತೀಗ ಅದಕ್ಕೆ. ಇಲ್ಲೈತೆ ಹೋಗನ್ರ. ತಮ್ಮ ಎಲ್ಲರೂ ನಾಚ್ಕೊಂತಾರೆ ಫ್ರೆಂಡ್ಸ್ ನನ್ನ ಬ್ಲಾಗಲ್ಲಿ ಬರೋಕ್ಕೆ. ಇಷ್ಟು ಮನೆಗೆ ಬಂದ್ವಿ. ನಮ್ಮ ತಾತ ದಿವಿಷಾ ಎಲ್ಲಿ ಅಂತ ಕೇಳ್ತಿದ್ದಾರೆ. ದಿವಿಷಾ ಬಂದಿಲ್ಲ, ದಿವಿಷಾ ಬಂದಿಲ್ಲ. ಬಿಟ್ಟು ಬಂದ್ವಿ, ಕಳಿಸ್ಲಿಲ್ಲ ಅವರು, ಕಳಿಸ್ಲಿಲ್ಲ. ಅಲ್ಲೇ ಹಿಡ್ಕಂತಾರಂತೆ. ನಮ್ಮ ತಾತಂಗೆ ಕಿವಿ ಕೇಳೋದಿಲ್ಲ, ಅದಕ್ಕೆ ಸ್ವಲ್ಪ ಜೋರಾಗಿ ಹೇಳ್ತೀನಿ ಅಷ್ಟೆ. ನಾನು ನಮ್ಮ ತಾತ. ಯಾರದು ನೀನವ? ಆ ಬಂದಾಳೆ ದಿವಿಷಾ, ಬರ್ತಾ ಇದ್ದಾರೆ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಮುತ್ತತ್ತ ಅಲ್ಲಿ ನೋಡು, ಅಲ್ಲಿ ತಾತ ನೋಡು. ಅಯ್ಯೋ ಎಲ್ಲರ ತಕತಿ ಬೊಂಗುರಿಗೆ ಎಲ್ಲರ ತಕತಿ. ಕಣ್ ತುಂಬಾ ನೀರಾಗೈತೆ ಮಲೇಶಿಗೆ, ನಿದ್ದಾಗಿಲ್ಲ, ಅದಕ್ಕೆ ಹಂಗ್ ಮಾಡ್ತದ. ಒಂಚೂರು ತೂಗ್ರಿ. ಅವ್ರ ಮನೆಯಿಂದ ಇವತ್ತು ಮರದೋಟ್ಲು ಅಂತ ಕರ್ಕೊಂಡ್ಬಂದ್ವಿ. ಇನ್ನು ಸ್ವಲ್ಪ ದಿನ ನಮ್ಮ ಮನೆಯಲ್ಲೇ ಇರ್ತಾಳೆ. ಈಗ ನಾಡಿದ್ದು ಬೇರೆ ಅಮಾವಾಸ್ಯೆ ಇರೋದ್ರಿಂದ ಆಷಾಢ ಬೇರೆ ಬರ್ತಾ ಇದೆ, ಅದಕ್ಕೋಸ್ಕರ ಸ್ವಲ್ಪ ದಿನ ನಮ್ಮ ಮನೆಯಲ್ಲೇ ಇರ್ತಾಳೆ. ಆಮೇಲೆ ಏನೋ ಗೊತ್ತಿಲ್ಲ, ನೋಡೋಣ. ನಮ್ಮ ಅಕ್ಕನ ಡ್ಯೂಟಿನೂ ಸ್ಟಾರ್ಟ್ ಆಗ್ಬೋದು, ಏನೇನಾಗುತ್ತೆ ಅಂತ ನೋಡೋಣ. ಎಲ್ಲಿದ್ರೂ ಏನು ಮಾಡೋದು, ಯಾವಾಗಿದ್ರೂ ಅವಳು ಅವ್ರ ಮನೆಗೆ ಹೋಗಲೇಬೇಕಾ? ನಮ್ಮ ಮನೆಯಲ್ಲೇ ಇಟ್ಕೊಳ್ಳೋಕ್ಕೂ ಆಗಲ್ಲ. ಇವತ್ತಿನ ಬ್ಲಾಗಲ್ಲಿ ಸ್ವಲ್ಪ ಕ್ಲಿಪ್ಸ್ನ ಅಷ್ಟೇ ಹಾಕೋಕ್ಕಾಗಿದ್ದು, ಜಾಸ್ತಿ ವೀಡಿಯೋಸ್ನ ಮಾಡ್ಕೊಳಕ್ಕಾಗಿಲ್ಲ. ತುಂಬ ಒಳ್ಳೊಳ್ಳೆ ಫ್ರೆಂಡ್ಸ್ ಆಗಿದ್ದವರು ಇವತ್ತು ಸಿಕ್ಕರು. ತುಂಬ ಖುಷಿ ಆಯಿತು. ಅವ್ರನ್ನೆಲ್ಲ ಮೀಟ್ ಮಾಡಿ ಮಾತಾಡಿಸಿ ಅವ್ರನ್ನೆಲ್ಲ ನನ್ನ ಬ್ಲಾಗಲ್ಲಿ ತೋರಿಸಿಲ್ಲ. ಬಟ್ ಅವಾಗ ತುಂಬ ಚೆನ್ನಾಗಿದ್ವಿ, ಈಗಲೂ ಚೆನ್ನಾಗಿದ್ದೀವಿ. ಆದರೆ ಅವಾಗಿನ ಥರ ಬಾಂಡಿಂಗು ಕನೆಕ್ಷನ್ಸು ಇಲ್ಲ. ಅದಕ್ಕೇನು ಬೇಜಾರು ಮಾಡ್ಕೋಬಾರ್ದು, ಪರವಾಗಿಲ್ಲ.
ಲೈಫ್ ವಿತ್ ದ ಫ್ಲೋ ಅನ್ನಂಗೆ ಹೋಗ್ತಾ ಇರಬೇಕು. ಲೈಫ್ ಹೆಂಗೆ ಬರುತ್ತಾ ಹಂಗೆ ಹೋಗ್ತಾ ಇರಬೇಕು. ಜಾಸ್ತಿ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಅಂತ ನನಗೆ ಅರ್ಥ ಆಗಿದೆ. ಸೊ ನಾನು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ನೀವು ಕೂಡ ತಲೆ ಕೆಡಿಸ್ಕೋಬೇಡಿ. ಏನಾದ್ರೂ ಲೈಫಲ್ಲಿ ಯಾವ ಫ್ರೆಂಡ್ಶಿಪ್ಪಿಂದ ಏನಾದರೂ ಆದ್ರೂ ನೀವು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಇವತ್ತು ನಂಗೆ ಒಳ್ಳೊಳ್ಳೆ ಫ್ರೆಂಡ್ಸ್ ಸಿಕ್ಕರು. ಅದು ಅವ್ರನ್ನ ನಾನೇನು ಕರೆದಿಲ್ಲ, ನಮ್ಮ ಭಾವನ ತಮ್ಮ ಕರೆದಿದ್ದ. ಅದಕ್ಕೋಸ್ಕರ ಅವರೆಲ್ಲರೂ ನಂಗೆ ಸಿಕ್ಕರು. ಅವ್ರನ್ನ ಮಾತಾಡಿಸಿ ತುಂಬ ಖುಷಿ ಆಯಿತು. ಕೆಲವೊಬ್ರನ್ನ ಮಾತಾಡ್ಸೋಕ್ಕಾಗಲಿಲ್ಲ, ಪರವಾಗಿಲ್ಲ. ಇಷ್ಟ ಇವತ್ತಿನ ವ್ಲಾಗು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ ಬಾಯ್.